ಕ್ಷೇತ್ರದ ಬಗ್ಗೆ ಇವರು ಮಾತಾಡ್ತಾ ಇರೋದು ತಪ್ಪು ಅಂತ ನನ್ನ ಭಾವನೆ. ಇವರು ಪರ್ಪಸ್ಫುಲಿ ಅದನ್ನು ಅವಮಾನ ಮಾಡಲಿಕ್ಕೆ ಅಂತಲೂ ಮಾಡ್ತಾಯಿದ್ದಾರೆ. ಈ ಥರದ ಕೇಸುಗಳು ಪ್ರತಿದಿನ ನ್ಯೂಸಲ್ಲಿ ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ. ಎಲ್ಲ ಕೇಸಲ್ಲೂ ನೀವ್ಯಾಕೆ ನಿಂತ್ಕೊಳ್ಳಲ್ಲ? ಅವಾಗ ಅನುಮಾನ ಬರುತ್ತಾ ಇಲ್ವಾ? ಹೆಗ್ಡೆ ಅವರು ಹೇಳಿದ್ರು CBI ಎನ್ಕ್ವೈರಿ ಕೊಡಿ ಅಂತಲೂ ಹೇಳಿದ್ದೀನಿ ಅಂತ ಓಪನ್ ಆಗಿ ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸೊಲ್ಯೂಷನ್ ಬೇಕು ಅಂದರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು. ಅದು ಬಿಟ್ಟು ಬೇರೆ ಕಡೆ ಎಲ್ಲ ನೀನು ಡಂಗುರ ಹೊಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಕ್ಷೇತ್ರದ ಬಗ್ಗೆ ಇವರು ಮಾತಾಡ್ತಾ ಇರೋದು ತಪ್ಪು ಅಂತ ನನ್ನ ಭಾವನೆ. ಆಗಿರೋದು ಅಕ್ಷಮ್ಯ ಅಪರಾಧ. ಅದಕ್ಕೆ ಏನಾದರೂ ಶಿಕ್ಷೆ ಆಗಲಿ, ಕಾನೂನು ಪ್ರಕಾರ ಏನಾಗಬೇಕು ಅದಾಗಲಿ, ಅದೇನು ತಪ್ಪಿಲ್ಲ, ಯಾರೂ ಬೇಡ ಅಂತೇಳಲ್ಲ. ಇದನ್ನ ಇಟ್ಕೊಂಡು ಕ್ಷೇತ್ರಕ್ಕೆ ಅವಮಾನ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಹೆಗಡೆ ತಪ್ಪೇ ಅದು. ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅನ್ಸುತ್ತಾ ನಿಮಗೆ? ಆಗಲ್ಲ. ಬೀದಿಲಿ ನಿಂತು ಹೋರಾಟ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ಸಿದೆ, ಅಲ್ಲಿಗೆ ಹೋಗಿ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಮಾಡೋರು ಯೋಚನೆ ಮಾಡ್ಬೇಕು. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಇವಾಗ ಇಲ್ಲೇ ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ಇವರು ಪರ್ಪಸ್ಫುಲಿ ಅದನ್ನು ಅವಮಾನ ಮಾಡಲಿಕ್ಕೆ ಅಂತಲೂ ಮಾಡ್ತಾಯಿದ್ದಾರೆ. ಅದರ ಮಧ್ಯದಲ್ಲಿ ಇವಾಗ ಕೋಮು ಬೇರೆ ಬರ್ತಾ ಇದೆ. ಅದು ಮಾಡ್ತಾ ಇರೋರು ಮತ್ತು ಇಲ್ಲಿ ರಿಪ್ಲೈ ಮಾಡ್ತಾ ಇರೋರು ಎಲ್ರದ್ದು ಬರುತ್ತೆ. ಎಲ್ರಿಗೂ ಸಮಾನ ಹಕ್ಕಿದೆ, ಎಲ್ಲರೂ ಬದುಕೋ ಹಕ್ಕಿದೆ. ಆಗಿರೋ ಅಕ್ಷಮ್ಯ ಅಪರಾಧ, ಅದು ಒಪ್ಪೋ ಮತ ಎಲ್ಲ. ಅದು ಅದ್ರ ಬಗ್ಗೆನೂ ಬೇರೆ ಯೋಚನೆ ಇಲ್ಲ. ಬಟ್ ಕ್ಷೇತ್ರಕ್ಕೆ ಇದು ಅವಮಾನ ಮಾಡ್ತಾ ಇರೋದು ಸ್ವಲ್ಪ ನಮಗೆ ಧಾರ್ಮಿಕ ಭಾವದವ್ರಿಗೆ ಬೇಜಾರು ಅನಿಸುತ್ತೆ. ಹಿಂದೂಗಳಿಗೆ ಏನಿದೆ ಸರ್, ಇವಾಗ ಆ ಕ್ಷೇತ್ರದಲ್ಲಿ ಈ ಥರ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ, ಅಲ್ಲಿರೋ ದೇವರು ಅವಳಿಗೆ ನ್ಯಾಯ ಕೊಡೋಕ್ಕಾಗಿಲ್ಲ. ಇನ್ನು ನಾವು ಇಲ್ಲಿಂದ ಹೋಗ್ಬಿಟ್ಟು ಅವರಿಗೆ 1-2 ಸಲ ಹೋಗ್ತೀವಿ, ಕೈ ಮುಗಿತೀವಿ, ನಮ್ಗೆ ಒಳ್ಳೇದಾಗ್ಬಿಡುತ್ತಾ ಅಂತ ಒಂದು ಜನ ಕೇಳ್ತಾರೆ. ಅವ್ರಿಗೆ ಏನು ಹೇಳ್ತೀವಿ ಸರ್? ಇದು ದೇವರು ಅನ್ನೋದು ಕಾನ್ಸೆಪ್ಟೇ ಬೇರೆ. ಅದು ನಿಮ್ಮ ಭಾವಕ್ಕೆ ಬಿಟ್ಟಿದ್ದು. ಅದು ನೀವು ದಾರಿಲಿರೋ ಕಲ್ಗೂ ಕೈ ಮುಗಿತೀರಾ, ಕಾಶಿಲಿರೋ ಶಿವಂಗೂ ಮುಗಿತೀರಾ, ಕೇದಾರ್ನಾಥ್ಗೂ ಹೋಗ್ತೀರಾ, ಬದ್ರಿನಾಥ್ಗೂ ಹೋಗ್ತೀವಿ, ಅದು ಬೇರೆ. ಅದು ಅವ್ರವ್ರ ಅಭಿಪ್ರಾಯ, ಅದು ಸ್ವಂತ ಅಭಿಪ್ರಾಯ. ಅದು ಸಾಮಾಜಿಕವಾಗಿ ಇದನ್ನು ನಿಮ್ಮ ಭಾವನೆಗಳನ್ನ ಹೇರೋದು ತಪ್ಪು. ಇವಾಗ ನೀವು ಹೋಗ್ತಾ ಇದ್ದಾರಲ್ಲ ಆ ದಾರಿಯಲ್ಲಿ ನೀವು ಏನಾರು ಮಾಡ್ಕೊಳ್ಳಿ, ಎಲ್ಲರೂ ಹೋರಾಟ ಮಾಡಿ. ಹೋಗಿ ಪ್ರಧಾನಮಂತ್ರಿ ಮನೆಗಳ ಮುಂದೆ ಕೂತ್ಕೊಳ್ಳಿ, ನಮ್ಮ ಪ್ರೆಸಿಡೆಂಟ್ ಮನೆ ಮುಂದೆ ಕೂತ್ಕೊಳ್ಳಿ. ಅದಕ್ಕೆ ನಮ್ಮ ಸಂವಿಧಾನದಲ್ಲೇ ಹಕ್ಕಿದೆ ಎಲ್ರಿಗೂ ಮಾಡೋಕ್ಕೆ. ಅದು ದೇವಸ್ಥಾನದಲ್ಲಿ ಮಾಡಿದಾಗ ಅದೇನಾಗುತ್ತೆ, ಭಾವನೆ ಬೇರೆ ಬರುತ್ತೆ. ಇದು ಸಣ್ಣದಾಗಿದ್ದಾಗ ಅಥವಾ ಜನರಲಾಗಿ ಮಾತಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಅದು ಒಳಗಡೆ ಅದು ನಮ್ಮ ದೇವಸ್ಥಾನಕ್ಕೆ ಅಥವಾ ನಮ್ಮ ಭಾವನೆಗೆ ಧಕ್ಕೆ ಬರುತ್ತೆ ಅಂದಾಗ ಎರಡು ಯೋಚನೆ ಬಂದೇ ಬರುತ್ತಲ್ವಾ, ಅಷ್ಟೇ. ಅದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸರ್ ಅನ್ಯಾಯನೇ ಸರ್. ಈ ಥರದ ಕೇಸುಗಳು ಪ್ರತಿದಿನ ನ್ಯೂಸಲ್ಲಿ ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ. ಪ್ರತಿಯೊಂದು ಕೇಸ್ಗೂ ಅವರು ಬೇರೆ ಸಮುದಾಯದವ್ರದ್ದು ಇರುತ್ತೆ, ನಮ್ಮ ಸಮುದಾಯದವ್ರದ್ದು ಇರುತ್ತೆ. ಅದನ್ನು ಯಾಕೆ ನಾವು ಹೋಗಿ ಅಲ್ಲಿ ಎಲ್ಲ ಕೇಸಲ್ಲೂ ನೀವು ಯಾಕೆ ನಿಂತ್ಕೊಳ್ಳಲ್ಲ? ಅವಾಗ ಅನುಮಾನ ಬರುತ್ತೋ ಇಲ್ವಾ? ಸರ್ ಅದು ಕಾನೂನು, ನಮ್ಮದು ಕಾನೂನು ಪ್ರಕ್ರಿಯೆ ಏನಿದೆ ಅದು ಅವ್ರದ್ದು ವಿಷಯ. ಅದು ನಾವು ಸಾಮಾನ್ಯ ಜನಗಳು ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ. ಅದು ಅವ್ರಿಗೆ ಬಿಟ್ಟಿದ್ದು. ಅದು ಔಟ್ಪುಟ್ ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಯಾಕೆ ನಿಧಾನ ಆಗ್ತಿದೆ, ಏನಕ್ಕಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸರಿ ನಾನು ಗಮನ ಇದ್ದಂಗೆ ನೋಡಿದ್ರೆ ಹೆಗ್ಡೆಯವರು ಹೇಳಿದರು CBI ಎನ್ಕ್ವೈರಿ ಕೊಡಿ ಅಂತಲೂ ಹೇಳಿದ್ದೀನಿ ಅಂತ ಓಪನ್ ಆಗಿ ಹೇಳಿದೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ. ಬಟ್ ಅವ್ರು ಹೆಂಗೆ ಹೇಳಿದ್ದಾರೆ. ಮತ್ತು ಈ ಕಾನೂನು ಎಲ್ಲ ಕೆಲಸನೂ ಮಾಡ್ತಾಯಿದೆ. ಕಾನೂನು ಎಲ್ರಿಗೂ ಒಂದೇ. ಅದು ಯಾಕೆ ನಿಧಾನ ಆಗಿದೆ ಅನ್ನೋದು ಕಾನೂನವ್ರನ್ನ ಕೇಳಬೇಕು, ಯಾಕೆ ನಿಧಾನ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಸರ್ ಯಾರನ್ನೂ ನಮ್ಮ ಹಿಂದೂ ಧರ್ಮದಲ್ಲಿ ಮೂಲಭೂತವಾಗಿ ಒಂದು ತಿಳ್ಕೊಳ್ಳಿ, ಯಾರೂ ನಿಮ್ಮನ್ನು ಕರೆಯಲ್ಲ. ನಾವು ಯಾರೂ ನಿಮ್ಮನ್ನು ಬರಬೇಡಿ ಅಂತ ಹೇಳಲ್ಲ. ಅದು ನಿಮ್ಮ ಭಾವನೆಗೆ ಬಿಟ್ಟಿದ್ದು. ಹಿಂದೂ ಧರ್ಮದಲ್ಲಿ ಅಷ್ಟೇ ತಾನೇ ಇರೋದು. ನಿಮ್ಮ ಇಷ್ಟ, ನೀವು ಬರೋಂಗಿದ್ರೆ ಬನ್ನಿ, ಕೈ ಮುಗಿರಿ, ಹೋಗಿ. ನಮ್ಗೆ ಅನುಕೂಲ ಆಯಿತಾ? ದೇವಸ್ಥಾನದಲ್ಲಿ, ಧರ್ಮಸ್ಥಳದಲ್ಲಿ, ಹೊರನಾಡಲ್ಲಿ ಊಟ ಸಮೇತ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಯಾಕೆ ಹಾಕ್ಬೇಕು ಊಟ? ನೀನು ಬಂದಿರೋದು ನಿನ್ನ ಭಕ್ತಿಗೆ, ನೀನು ಕೈಮಿಗೆ ಹೋಗು. ಬಟ್ ಊಟಕ್ಕೆ ಹಾಕಬೇಕು, ಅದು ಅವ್ರ ಶ್ರದ್ಧೆ. ಅದು ಭಕ್ತಾದಿಗಳು ನಮ್ಮ ದೇವರು ನಂಬ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಸಾಧ್ಯವಾದಷ್ಟು, ಅವ್ರು ಹೆಂಗೆ ನಮ್ಮನ್ನು ನಂಬಿದ್ದಾರೆ, ಅವ್ರು ನಮ್ಮಿಂದನೂ ಸಾಧ್ಯವಷ್ಟು ಒಂದು ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವರು ನಾವೇ ಕೊಟ್ಟಿರ್ತೀವಿ. ಅಕ್ಕಿ ಆಗಲಿ, ಊಟ ಆಗಲಿ, ಇನ್ನೊಂದಾಗಲಿ, ಹಣದ ರೂಪದಲ್ಲಾಗಲಿ ಕೊಟ್ಟಿರ್ತೀವಿ. ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದಾರೆ. ಅದು ಅವ್ರವ್ರ ನಂಬಿಕೆ. ಅದು ಇವಾಗ ನೀವು ಮತಾಂತರ ಏನಕ್ಕೆ ಆಗ್ತಿದೆ, ಅದಕ್ಕೆ ಸಾವಿರಾರು ಕಾರಣ ಇದೆ. ಸೊ ಅದನ್ನೆಲ್ಲ ತರ್ಕ ಮಾಡ್ಕೊಂಡು ಕೂತ್ಕೊಂಡ್ರೆ ದೊಡ್ಡ ವೇದಿಕೆ ಆಗುತ್ತೆ. ಅದು ಡಾಕ್ಯುಮೆಂಟಲ್ಲಿ ಪ್ರೂವ್ ಆಗಿಬಿಟ್ಟಿದೆ, ಇದು
ಹಿಂದೂ ಟೆಂಪಲ್ ಅಲ್ಲ ಜೈನ್ ಟೆಂಪಲ್ ಅಂತ ಒಂದು ಹೆಸರು ಹೇಳ್ತಾರೆ. ನಿಮ್ಗೆ ಹೆಂಗೆ ಅನ್ಸಿದ್ಯಾ, ನಂಬ್ತೀರಾ? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ರಾಜ. ಇದ್ರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಮಾತಾಡ್ಬೋದಾಗಿತ್ತು. ಏನು ಅನ್ಸುತ್ತೆ ಧರ್ಮಸ್ಥಳ ಕ್ಷೇತ್ರ ಒಂದು ಹಿಂದೂ ಟೆಂಪಲ್ ಅನ್ಸುತ್ತಾ ಜೈನ್ ಟೆಂಪಲ್ ಅನ್ಸುತ್ತಾ? ಈ ಹಾಸನ್ ನಾನು ಹೋಗಿರೋ ಪ್ರಕಾರ, ನಾನು ಹುಟ್ಟಿ ಬೆಳೆದಾದ್ಮೇಲೆ ಅಷ್ಟು ಸರಿ ಒಂದಿದ್ದೀನಿ, ವರ್ಷದಲ್ಲಿ 2-3 ಸಾರಿ ಹೋಗಿ ಬರ್ತೀವಿ. ಇದುವರೆಗೂ ಅದು ನನಗೆ ಅನಿಸಿಲ್ಲ ಅದು. ಬಟ್ ಇನ್ನೊಂದು ನಮ್ಮ ಭಾವನೆ, ಅದು ನಮ್ಮ ಭಕ್ತಿ. ನೀನು ಹೇಳಗದ್ದು ಜೈನ ಧರ್ಮದವರು ಹಿಂದೂಗಳೇ ಅಲ್ವಾ? ಬೇಸಿಕಲಿ ಹೋದರೆ ಜೈನರು ಕೂಡ ಹಿಂದೂಗಳೇ ಅಲ್ವಾ? ಮಾರ್ವಾಡಿಲಿ ಬಂದು ಇದು ಬಂದು ಕೋಮಟೇಶ್ವರ ಬಂದು ಅವ್ರದ್ದು, ಅವ್ರು ಬರ್ತಿದ ಮೇಲೆ ಅವರು ಪ್ರತಿಷ್ಠಾಪನೆ ಮಾಡಿ, ಅದೇನು ಫಸ್ಟಿಂದ ಏನಿಲ್ಲ, ಇವಾಗ ಅದು ಆಗಿರೋದಷ್ಟೇ. ಇದನ್ನು ಬಂದು ಎಷ್ಟೋ ಸಾವಿರಾರು ವರ್ಷದಿಂದ ಇರೋದ್ರಿಂದ ಅದು ಧರ್ಮಸ್ಥಳಕ್ಕೆ ಎಲ್ಲ ಫುಲ್ ಸ್ವಂತ ಸರ್. ಚೈನ್ದು ಇಂಪಾಸಿಬಲ್ ಸರ್, ಜೈನಲ್ಲ ಅಂತೀರಾ? ಚೈನ್ದು ಅಲ್ವೇ ಅಲ್ಲ ಅಂತೀವಿ ಸರ್ ನಾವು. ಏನನ್ಸುತ್ತೆ ಆ ದೇವಸ್ಥಾನ ಸರ್ಕಾರ ಕೊಡಬೇಕನ್ಸುತ್ತಾ ಇಲ್ಲ ಹೆಗ್ಡೆ ಅವರು ನಡೆಸ್ಬೇಕಂತ? ಇಲ್ಲ ಸರ್, ಹೆಗ್ಡೆ ಅವರೇ ಚೆನ್ನಾಗಿ ನಡೆಸಲಿ, ಚೆನ್ನಾಗಿ ಮಾಡ್ತಾರೆ ಒಂದು ಆಸೆ ಸರ್ ಅಷ್ಟೇ. ಸರ್ಕಾರ ಕೊಡೋದು ಬೇಡ ಹಂಗಾದ್ರೆ? ಏನು ಬೇಡ ಸರ್, ಹೆಗ್ಡೆ ಇರೋ ತನಕ ಮಾಡಲಿ. ನೆಕ್ಸ್ಟ್ ಅವ್ರು ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಯಾರು ಬಂದು ಒಪ್ಪಿಸ್ತಾರೋ ಅವ್ರಿಗೆ ಒಪ್ಪಿಸ್ಲಿ, ಚೆನ್ನಾಗಿ ಮಾಡಲಿ ಸರ್ ಅಷ್ಟೇ. ಎಲ್ಲರಿಗೂ ಅನುಕೂಲ ಆಗಿರಲಿ, ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾವು ಹೆಗ್ಡೆ ಅವ್ರಿಗೆ ಅಷ್ಟೇ ಸರ್ ನಾವು ಕೇಳೋದು, ಇನ್ನೇನೂ ಇಲ್ಲ. ಏನು ತೊಂದರೆ ಆಗ್ಬೋದು ಸರ್ಕಾರ ಕೊಟ್ಟರೆ ಟೆಂಪಲ್ನ? ಸರ್ ಒಂದೊಂದು ಥರ ಇರ್ತದೆ ಸರ್, ಅದು ನಾವೇನೋ ಹೇಳೋಕ್ಕಲ್ಲ. ಅಂದಲ್ಲಿ ಏನೇನಿರುತ್ತೋ ಚೈನ್ಲಿಂಗ್ ನಮ್ಗೇನು ಸರ್ ಗೊತ್ತಾಗುತ್ತೆ. ನಾವಿರೋದು ಇಲ್ಲೇ ಕರ್ನಾಟಕ ಬೆಂಗಳೂರಿರೋದು, ಅಲ್ಲಿರೋರಾಗದೆ ಅಲ್ಲಿ ಪಿನ್ ಟು ಪಿನ್ ಗೊತ್ತಿರುತ್ತೆ. ನಾವು ಬರೀ ವರ್ಷಕ್ಕೆ ಒಂದ್ಸಲ ಹೋದರೆ 5 ಅವರ್ ಇರ್ತೀವಿ, ಇಲ್ಲ 4 ಅವರ್ ಇರ್ತೀವಿ. 4 ಅವರ್ ನಾವು ಅಲ್ಲೆಷ್ಟು ನಾವು ಸ್ಟಡಿ ಮಾಡ್ಬೋದು ಅಷ್ಟು ಸ್ಟಡಿ ಮಾಡ್ತೀವಿ ಅಷ್ಟೇ. ಅಲ್ಲಿರೋದೇ ಪಿನ್ ಟು ಪಿನ್ ಅವರು ಸ್ಟಡಿ ಮಾಡೋಕ್ಕೆ ಅವ್ರಿಗಾಗುತ್ತೆ, ನಮ್ಮ ಕೈಯಲ್ಲಿ ಅಷ್ಟು ಸ್ಟಡಿ ಮಾಡೋಕ್ಕೆ ಆಗಲ್ಲ. ಹೌದಾ ಸರ್? ಅಷ್ಟು ಅವರೇ ನಡೆಸಿ ಚೆನ್ನಾಗಿ ನಡೆಸ್ತಾರೆ, ಚೆನ್ನಾಗಿಲ್ಲ. ನೆಕ್ಸ್ಟ್ ಅವರಾದ್ಮೇಲೆ ನೆಕ್ಸ್ಟ್ ಅವ್ರ ಮಕ್ಕಳು ಇಲ್ಲ ಅವ್ರ ಫ್ಯಾಮಿಲಿಯವರು ಯಾರಾದರೂ ಇದನ್ನು ನಡೆಸ್ತಾರೆ. ಅವರಿಂದ ಇವತ್ತಿಗೆ ಎಲ್ಲೋ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಇಂಪ್ರೂವ್ಮೆಂಟೇ ಆಗಿದೆ ಒಟ್ಟು, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಲ್ಲಿರೋಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಕೂಲೇ ಆಗಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲ ಹೆಗ್ಡೆಯವರು ಸಹಾಯ ಮಾಡ್ತಾರೆ. ಮಾಡಲಿ, ಹಂಗೆ ಚೆನ್ನಾಗಿಲ್ಲ ಅಷ್ಟು. ಜೈ ಹಿಂದ್ ಸರ್. ಸರ್ ನಿಮ್ಗೆ ಸರ್ ಈಗ ಟೆಂಪಲ್ಲು ಸರ್ಕಾರ ಕೊಡಬೇಕು ಅಂತ ಒಂದು ಜನ ಹೇಳ್ತಾರೆ, ಸರ್ಕಾರಕ್ಕೆ ಐಡಿ ಇಲ್ಲ, ಹೆಗ್ಡೆ ಅವರು ನಡೆಸ್ತಾ ಇದ್ದಾರೆ. ನಿಮ್ಗೆ ಅವರೇ ನಡೆಸ್ಬೇಕಂತಂದ್ರೆ ಸರ್ಕಾರ ಕೊಡಬೇಕಂತ? ಇಷ್ಟು ವರ್ಷದಿಂದ ಸುಮಾರು ತಲಾಂತರಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಏನೂ ಅದರಲ್ಲಿ ಕುಂದು ಕೊರತೆ ಕಾಣಿಸಿಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಜನಗಳಲ್ಲಿ ಇದ್ದೇ ಇರುತ್ತೆ, ಅದು ನಾವು ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಅವರೇ ನಡ್ಸ್ಕೊಂಡು ಹೋದ್ರೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ನಡೆಸಲಿ ಅನಿಸುತ್ತೆ, ಏನು ತಪ್ಪಿಲ್ಲ. ಗೌರ್ಮೆಂಟ್ ಕೊಡೋದು ಬೇಡ ಅಂದರೆ ಅದು ಅವ್ರ ತೀರ್ಮಾನ ತಗೋಬೇಕು. ನಿಮ್ಗೇನು ಅನ್ಸುತ್ತೆ, ಚೆನ್ನಾಗಿ ನಡೆಯುತ್ತೆ ಅನ್ಸುತ್ತಾ ಅಂಡರ್ ಗೌರ್ಮೆಂಟ್ ಆಗಿದ್ರೆ? ಇಲ್ಲ, ಇವರೇ ಚೆನ್ನಾಗಿ ನಡೆಸ್ತಾ ಇದ್ದಾರಲ್ಲ, ಅವಶ್ಯಕತೆ ಇಲ್ಲ ಅಂತ? ಅವಶ್ಯಕತೆ ಏನಿಲ್ಲ. ಇನ್ನು ಈ ಕೇಸಿಗೆ ಅದಕ್ಕೂ ತಾಳೆ ಹಾಕಬೇಕು ಅಂತ ಹೇಳಿದ್ರೆ ಅದು ಇದು ಕೋರ್ಟಲ್ಲಿ ಪ್ರೂವ್ ಆಗಬೇಕು. ಅದಾದಮೇಲೆ ನೋಡ್ಬೇಕಷ್ಟೇ. ಅಂದರೆ ಈಗ ಬೀದಿಲಿಗೆ ಇಳಿದು ಹೋರಾಟ ಮಾಡಿದ್ರೆ ಈ ಸೌಜನ್ಯ ಕೇಸಿಗೆ ಒಂದು ಸರ್ ಅದು ಅವ್ರವ್ರ ಅನ್ಸುತ್ತೆ, ಹೋರಾಟ ಮಾಡ್ಕೊಂಡಿದ್ರೇ ಸಿಗುತ್ತೆ ಅನ್ಸುತ್ತಾ, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕನ್ಸುತ್ತಾ? ಇವಾಗ ಕೋರ್ಟಲ್ಲಿ ಇದೆಯಲ್ಲ ಆಲ್ರೆಡಿ. ಸುಪ್ರೀಂ ಕೋರ್ಟ್ ಹೋಗಿಲ್ಲ, ಹೈಕೋರ್ಟಲ್ಲಿ ಅದಾಗಿ ಬಿಟ್ಟಿದ್ದಾರೆ. ಸಿಬಿಐ ಎನ್ಕ್ವೈರಿ ಸುಪ್ರೀಂ ಕೋರ್ಟ್ ಹೋಗ್ಲಿ ಇಲ್ಲ ಅಂತ ಅನ್ಸುತ್ತೆ, ಬರೀ ಬೀದಿಲೇ ಹೋರಾಟ ಮಾಡ್ಕೊಂಡಿದ್ದಾರೆ. ಹೋಗ್ಬೋದಲ್ಲ? ಹೌದು, ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು, ಹೋಗ್ಬೋದಲ್ಲ. ಅಲ್ಲೇ ಅರ್ಥ ಆಗುತ್ತಲ್ಲ ಏನು ಅಭಿಪ್ರಾಯದಿಂದ ಹೋಗ್ತಾ ಇದ್ದಾರೆ, ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಏನೇ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಆ ಸೊಲ್ಯೂಷನ್ ಬೇಕು ಅಂದರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು. ಅದು ಬಿಟ್ಟು ಬೇರೆ ಕಡೆ ಎಲ್ಲ ನೀನು ಡಂಗುರ ಹೊಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಕರೆಕ್ಟ್ ನೀವು ಹೇಳಿದ್ದು, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ತಪ್ಪಿಲ್ಲಲ್ಲ, ಅಲ್ಲಿ ಬಂದ್ಬಿಡುತ್ತಲ್ಲ ಹೊರಗಡೆ.